ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಧಿಕಾ. ನಾನಿದ್ದೇನೆ ಇವತ್ತು ಮಲ್ಪೆ ಕಡಲ ಕಿನಾರೆಯಲ್ಲಿ ಶ್ರೀ ಆನಂದ ಶರದಿ ಇಲ್ಲಿದ್ದೇನೆ. ವೀಕ್ಷಕರೇ, ನಮ್ಮ ಮಲ್ಪೆ ಕಡಲ ಕಿನಾರೆಯನ್ನು ಧಾರ್ಮಿಕ ಕೇಂದ್ರವನ್ನಾಗಿ ಸಾಂಸ್ಕೃತಿಕ ಚಟುವಟಿಕೆಗಳತ್ತ ಆಕರ್ಷಿಸುವಲ್ಲಿ ನಮ್ಮ ಇಲ್ಲಿನ ಹೆಮ್ಮೆಯ ಜನರು ತುಂಬಾನೇ ಒಂದು ಮೆಚ್ಚುಗೆ ಗಳಿಸುವಂತಹ ಕಾರ್ಯವನ್ನ ನಡೆಸುತ್ತಿದ್ದಾರೆ. ಬನ್ನಿ ವೀಕ್ಷಕರೇ, ಶ್ರೀ ಆನಂದ ಶರದಿಯ ಕುರಿತಾಗಿ ನಮ್ಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ವಿಜಯ್ ಕೊಡವೂರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ಈ ಕಡಲ ಕಿನಾರೆ ಎಂಬುವಂಥದ್ದು ಈ ಮೋಜಿನ ತಾಣವಾಗಿದೆ ಸರ್. ಅದನ್ನ ನೀವು ಈ ಆನಂದ ಶರದಿ ಎನ್ನುವ ಮೂಲಕ ಸಮಾಜಕ್ಕೊಂದು ಸಂದೇಶ ಕೊಡ್ತಾ ಇದ್ದೀರಿ ಸರ್. ಮಲ್ಪೆ ಬೀಚ್ ಅಂದ ಕೂಡಲೇ ನಮಗೆ ಅನಿಸೋದು ಒಂದಷ್ಟು ನೀರಿನಲ್ಲಿ ಆಟ ಆಡುವಂತಹ ಸಾಮಗ್ರಿಗಳಿದೆ, ಅದರಲ್ಲಿ ಆಟ ಆಡ್ಬೋದು. ಹೊಯ್ಗೆಗಳಿದೆ, ಅದರಲ್ಲಿ ಮೋಜು ಮಸ್ತಿ ಮಾಡ್ಬೋದು. ಬೇರೆ ಬೇರೆ ರೀತಿಯ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಇಡೀ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಆದರೆ ನಿಜವಾಗಿಯೂ ಮಲ್ಪೆ ಬೀಚ್ ನಿಜವಾಗಿ ಅದು ಒಳ್ಳೆಯ ಸಂಗತಿ, ಆಟ ಆಡುವಂಥದ್ದು, ಮೋಜು ಮಸ್ತಿನ ಪ್ರವಾಸೋದ್ಯಮ ಹೌದು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಹಿರಿಯರ ಒಂದು ಕತೆ, ಒಂದು ಘಟನೆ, ಒಂದು ಇತಿಹಾಸ ಇದೆ. ಅದು ಏನು ಕೇಳಿದರೆ, ಮಧ್ವಾಚಾರ್ಯರಿಗೆ ಕೃಷ್ಣ ಸಿಕ್ಕಿರುವಂಥ ಜಾಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಮಧ್ವಾಚಾರ್ಯರಿಗೆ ಕೃಷ್ಣನ ಮೂರ್ತಿ ಸಿಗ್ತದೆ. ಆ ಕೃಷ್ಣನ ಮೂರ್ತಿಯನ್ನು ಉಡುಪಿಯಲ್ಲಿ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ನಮ್ಗೆ ಗೊತ್ತಿರುವಂಥದ್ದು. ಎಲ್ಲವನ್ನೂ ಮರೆದಿದ್ದೀವಿ ನಾವು. ಮತ್ತೆ ಅದನ್ನು ನೆನಪು ತರಬೇಕು ಅನ್ನೋ ದೃಷ್ಟಿಯಿಂದ ಅದಮಾರು ಶ್ರೀಗಳು, ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಇದನ್ನು ಮತ್ತೆ ಸಮಾಜಕ್ಕೆ ನೆನಪು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪುಣ್ಯವಾದಂಥ ನೆಲದಲ್ಲಿ ಮತ್ತೊಮ್ಮೆ ಭಜನೆಯ ಸ್ಪರ್ಧೆಯನ್ನು ಇಡುವಂಥದ್ದು ಆಗಿದೆ. ಇದು ಮೊನ್ನೆ ಮೇ 15ನೇ ತಾರೀಕಿಗೆ ಪ್ರಾರಂಭವಾಗಿರುವಂಥ ಕಾರ್ಯಕ್ರಮ ಮೇ 31ನೇ ತಾರೀಕು ತನಕ ಒಂದು ಒಳ್ಳೆಯ ಅದ್ಭುತವಾಗಿರುವಂಥ ಭಜನೆಯ ಸ್ಪರ್ಧೆಗಳನ್ನು ಇಡುವಂಥದ್ದಾಗಿದೆ. ಅದರ ಜೊತೆಯಲ್ಲಿ ಇದು ಕೇವಲ ಭಜನೆ ಅಂದರೆ ಯಾಕೆ ಕೇಳಿದರೆ, ಸ್ಪರ್ಧೆ ಯಾಕೆ ಕೇಳಿದರೆ ಯಾರಿಗೋ ಬಹುಮಾನ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಅಲ್ಲ. ಬದಲಾಗಿ ಹಿಂದೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿದ್ದರು, ಅವರಿಗೆ ಅಕ್ಷರ ಜ್ಞಾನ ಇರಲಿಲ್ಲ. ಆದರೂ ಪುಸ್ತಕ ಓದುವಂಥ ಕಾಲಘಟ್ಟ ಅಲ್ಲದಿದ್ರೂ ಮನೆ ಮನೆಯಲ್ಲಿ ಭಜನೆಯನ್ನು ಮಾಡ್ತಾ ಇದ್ರು. ಭಜನೆ ಯಾಕೆ ಕೇಳಿದರೆ, ಆ ಮನೆಯಲ್ಲಿ ರಾಮನಂಥ ಹುಡುಗ, ಸೀತಾಮಾತೆ ಅಂತ ಹುಡುಗಿ ಬೆಳೆಯುವನಿಗೆ ಆಗ್ತಾ ಇತ್ತು. ಅದು ಹೇಗೆ ಕೇಳಿದರೆ, ನಿತ್ಯ ರಾಮನನ್ನು ಜಪ ಮಾಡ್ತಾ ಮಾಡ್ತಾ ರಾಮನಾಗುವಂಥ ಶಕ್ತಿ ಆ ಭಜನೆಗಿತ್ತು. ಆದ್ದರಿಂದ ಭಜನೆ ಮತ್ತೆ ಬರಬೇಕು, ಅದು ಮನೆ ಮನೆಗೆ ಹೋಗಬೇಕು, ಎಲ್ಲ ಮನೆಯಲ್ಲಿ ರಾಮನಂತೆ ಬೆಳಿಬೇಕು, ರಾಮರಾಜ್ಯ ಆಗಬೇಕು ಅನ್ನೋ ಕಲ್ಪನೆಯಿಂದ ಈ ಭಜನೆಯ ಕಾಂಪಿಟಿಷನ್ ನಾಳೆ 31ನೇ ತಾರೀಕು ತನಕ ಇದೆ. ಅದರ ಜೊತೆಯಲ್ಲಿ ಈ ಕೃಷಿಕರಿಗೆ, ನಮ್ಮ ಕೃಷಿಕರು ಅಂದ್ಕೂಡಲೇ ನಾವು ನಮ್ಮ ಬೆನ್ನೆಲುಬು ಅಂತ ಹೇಳ್ತೀವಿ. ಅದು ಕೇವಲ ಭಾಷಣದ ವಿಚಾರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕೃಷಿ ಮೇಳವನ್ನು ಇಟ್ಕೊಂಡು, ಅದು ಹಲಸಿನ ಮೇಳ ಇರ್ಬೋದು ಅಥವಾ ಮಾವಿನ ಮೇಳ ಇಡುವಂಥದ್ದಾಗಿದೆ. ಅದಾದ ಮೇಲೆ ನಮ್ಮ ಗ್ರಾಮೀಣ ಕ್ರೀಡಾಕೂಟ ಯಾಕೆ ಕೇಳಿದರೆ, ಶಿವಾಜಿ ಮಹಾರಾಜರು ಯಾವುದೇ ಆಯುಧಗಳಿಲ್ಲದೆ ಒಂದು ಸೈನ್ಯವನ್ನು ಕಟ್ಟಿದ್ದಾರೆ. ಕಾಡು ಮನುಷ್ಯರಿಗೆ ಹೋಗಿ ಅಲ್ಲಿ ಆಟವನ್ನು ಕಲಿಸಿ ಅವರನ್ನು ಬೆಳೆಸುವಂಥದ್ದು ಗ್ರಾಮೀಣ ಕ್ರೀಡಾಕೂಟದಲ್ಲಿ ಆಗಿದೆ. ಅದಕ್ಕೋಸ್ಕರ ಗ್ರಾಮೀಣ ಕ್ರೀಡಾಕೂಟವನ್ನು ಮೊನ್ನೆ 24ನೇ ಭಾನುವಾರ ಇಟ್ಕೊಂಡಿದ್ದೀವಿ. ನಾಳೆ 31ನೇ ಭಾನುವಾರ ಅದು ಭಜನೆಯ ಸ್ಪರ್ಧೆಯ ಕಾಂಪಿಟಿಷನ್ ಫೈನಲು ಆಗಿರ್ಬೋದು. ಅದರ ಜೊತೆಯಲ್ಲಿ ಬೆಳಿಗ್ಗೆ ಮಾತೃವಂದನಾ ಕಾರ್ಯಕ್ರಮ ಇದೆ. ಈ ಮಾತೃವಂದನಾ ಕಾರ್ಯಕ್ರಮದ ಉದ್ದೇಶ ಏನು ಕೇಳಿದರೆ, ನಾವು ಒಟ್ಟು ನಮ್ಮ ತಾಯಿಯನ್ನು ಗೌರವಿಸಬೇಕು, ಮಾತೆಯರನ್ನು ಗೌರವಿಸಬೇಕು, ಪೂಜಿಸಬೇಕು, ಆರಾಧಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾತೃವಂದನಾ ಕಾರ್ಯಕ್ರಮ ನಾಳ್ದು 31ನೇ ತಾರೀಕು ಭಾನುವಾರ ಬೆಳಗ್ಗೆ 9:30ಕ್ಕೆ ಈ ಆನಂದ ಶರದಿಯಲ್ಲಿ ಪರಿಸರ ಪ್ರತಿಷ್ಠಾನದ ವತಿಯಿಂದ ನಡೀತಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದರ ಹಿಂದಿರುವಂಥದ್ದು ಕೇವಲ ಮೋಜು ಮಸ್ತು ಮಾತ್ರ ಅಲ್ಲ, ಬೀಚಿನ ಹಿಂದೆ ಇದಿಷ್ಟು ಸಂಗತಿಗಳಿದೆ. ಇದನ್ನು ಜಗತ್ತಿಗೆ ತೋರಿಸಬೇಕು, ಮತ್ತು ರಾಮರಾಜ್ಯ ಮಾಡಬೇಕು ಅನ್ನುವ ಕಲ್ಪನೆಯನ್ನು ನಮ್ಮ ಅದಮಾರು ಶ್ರೀಗಳು ಇಟ್ಟುಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲ ಬರಬೇಕು. ಇದರ ಜೊತೆಯಲ್ಲಿ ಎಲ್ಲೋ ನಾವು ನಮ್ಮ ಹಿರಿಯರು ನಡೆದಂಥ ಈ ದಿನಗಳನ್ನು ನಾವು ಮರ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಈಗ ಉದಾಹರಣೆಗೆ ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರುವಂಥ ನಮ್ಮ ಅಜ್ಜರಿಗೆ ಅಕ್ಷರ ಜ್ಞಾನ ಇರಲಿಲ್ಲ. ಅಕ್ಷರ ಜ್ಞಾನ ಇಲ್ಲದಿದ್ರೂ ಅವರು ಭಜನೆಯನ್ನು ಪೂರ್ತಿ ಕಂಠಪಾಠವನ್ನು ಹೇಳುವಂಥದ್ದಿತ್ತು. ಅದು ರಾಮನ ಭಜನೆ ಇರ್ಬೋದು, ಕೃಷ್ಣನ ಭಜನೆ ಇರ್ಬೋದು, ಹನುಮಂತನ ಭಜನೆ ಇರ್ಬೋದು. ಅದು ಹೇಗೆ ಬಂತು ಅಂತ ಕೇಳಿದರೆ ಅವರ ಹತ್ರ ಉತ್ತರ ಇರಲಿಕ್ಕಿಲ್ಲ. ಆದರೂ ನಾವೊಂದು ಉತ್ತರವನ್ನು ಹುಡ್ಕೊಳ್ಳೋದು ಹೇಗೆ ಕೇಳಿದರೆ, ಅವರು ಶ್ರದ್ಧೆಯಿಂದ ದೇವರನ್ನು ಜಪಿಸುವ ರೀತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗ ನಮ್ಮ ಹತ್ರ ಅಕ್ಷರ ಜ್ಞಾನ ಇದೆ, ಎಷ್ಟು ಬೇಕಷ್ಟು ತಿಳ್ಕೊಂಡಿದ್ದೀವಿ, ಪ್ರಪಂಚವನ್ನು ತಿಳ್ಕೊಳ್ಳುವಂಥ ಶಕ್ತಿ ನಮಗಿದೆ. ಆದರೆ ನಮಗೆ ಭಜನೆ ಹೇಳುವಂಥ ಶಕ್ತಿ ನಾವು ಕಳ್ಕೊಂಡಿದ್ದೀವಿ. ಅದು ಉದಾಸೀನತೆಯಿಂದ ಅಂತ ಅನ್ಸ್ಕೊಳ್ತೀವಿ. ಅದಕ್ಕೋಸ್ಕರ ಧರ್ಮ ಶಿಕ್ಷಣವನ್ನು ಮತ್ತೆ ಪ್ರಾರಂಭ ಮಾಡಬೇಕು. ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಧರ್ಮ ಶಿಕ್ಷಣವನ್ನು ಉಳಿಸಿ ಬೆಳೆಸುವಂಥದ್ದಾಗಬೇಕು ಅನ್ನೋ ದೃಷ್ಟಿಯಿಂದ ಅದಮಾರು ಶ್ರೀಗಳು ಈ ಒಂದು ಚಿಂತನೆಯನ್ನು ಇಟ್ಕೊಂಡಿದ್ದಾರೆ. ಇದರ ಹಿಂದಿರುವಂಥದ್ದು ಅದೇ. ಇಲ್ಲಿರುವಂಥ ಎಲ್ಲ ಭಜನಾ ಮಂದಿರದವರನ್ನು ಕರೆದು
ಅವರನ್ನು ಕುತುಕೊಳಿಸಿ ಅವರಿಗೆ ಹೇಳುವಂಥದ್ದು ನಮ್ಮ ಭಜನಾ ಮಂದಿರಗಳಲ್ಲಿ ನಾವು ಪ್ರತಿ ಭಾನುವಾರ ಬೆಳಿಗ್ಗೆ 1 ಗಂಟೆಗೆ ಈ ಧಾರ್ಮಿಕವಾದಂಥ ವಿಧಿವಿಧಾನಗಳನ್ನು ಮುಂದಿನ ಮಕ್ಕಳಿಗೆ ತಿಳಿಸಬೇಕು ಅನ್ನುವ ದೃಷ್ಟಿಯಿಂದ ಧರ್ಮ ಶಿಕ್ಷಣವು ಇಲ್ಲಿ ನಡೀಲಿಕ್ಕಿದೆ. ಅದರ ಪೂರಕವಾಗಿ ಎಲ್ಲ ಭಜನಾ ಮಂದಿರದ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಎಲ್ಲರೂ ಇಲ್ಲಿ ಪ್ರತಿದಿನ ಬಂದು ಸೇರುವಂಥದ್ದಾಗಿದೆ. ಒಟ್ಟು ಇಲ್ಲಿರುವಂಥದ್ದೇನು ಕೇಳಿದರೆ, ಹಿಂದೆ ನಡೆದಂಥ ಏನು ಜೀವನ ಪದ್ಧತಿ ಏನಿದೆ ಅದು ಮುಂದಿನ ಸಂತತಿಯವರು ಬದುಕಬೇಕು, ಆ ರೀತಿ ನಡಿಬೇಕು ಅನ್ನೋ ದೃಷ್ಟಿಯಿಂದ ಧರ್ಮ ಶಿಕ್ಷಣ ನೀಡುವಂಥ ವ್ಯವಸ್ಥೆ ಇದೆ. ವಂದನೆಗಳು.